Hi guys, welcome back to my channel, that is Negal. ಗೈಸ್ ಇವತ್ತು ಎಲ್ಲಿದ್ದೀನಿ ಅಂದರೆ ಅಭಯ್ ನಾಡು ಸ್ಟುಡಿಯೋದಲ್ಲಿದ್ದೀನಿ. ರೀಸನ್ ಏನಂದರೆ ಆಡಿಷನ್ ನಡೀತದೆ. ಝೀ ಪವರ್ ಕಡೆಯಿಂದ ಆ್ಯಡ್ ಇದ್ದಿದ್ದು. ಸೊ ನಾರ್ಮಲಿ ಝೀ ಕನ್ನಡ ರಿಯಾಲಿಟಿ ಶೋ ಆಡಿಷನ್ ನಡೀತಾ ಇತ್ತು. ಸೊ ಒಂದು ಟ್ರೈ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಪ್ರೊಸೆಸ್ ಹೆಂಗಾಗುತ್ತೆ ಅಂತ ನೋಡೋಣ. ಆಲ್ರೆಡಿ ನನಗೆ ಟೋಕನ್ ನಂಬರ್ ಸಿಕ್ಕಿದೆ 95 ಟೋಕನ್ ನಂಬರ್ ಸಿಕ್ಕಿದೆ. ಇವಾಗ ಏನಂದರೆ ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ಕೊಬೇಕು. ಪ್ರೊಸೆಸ್ ಅಲ್ಲಿ ನಡೀತಿದೆ. 1 by 1 ಕರೀತಾ ಇದ್ದಾರೆ, ಹೋಗಬೇಕು. ಅದಾದಮೇಲೆ ಏನೇನು ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫಾರ್ವರ್ಡ್ ಮಾಡೋ ನಿಲ್ಸು ಹರ್ಷ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ಥರ ಫ್ಯಾನ್ 71 ಇಂದ 80 ಬನ್ನಿ ಅಪ್ಲಿಕೇಶನ್ ವೆರಿಫಿಕೇಶನ್ಗೆ. ಸೊ ಗೈಸ್ ಅಲ್ಲಿಂದ ನಾನು ಬಂದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇದ್ರು. ಅದಾದಮೇಲೆ ಟೋಕನ್ ನಂಬರ್ ಫಸ್ಟ್ ನಾವು ಅಲ್ಲಿ ಒಳಗಡೆ ಹೋದ್ವಿ. ಅದಾದಮೇಲೆ ನಮ್ಮದು ಡಾಕ್ಯುಮೆಂಟ್ಸ್ ಏನಿದ್ರು ಲೈಕ್ ಆಧಾರ್ ಕಾರ್ಡ್ ತಗೊಂಬರಕ್ಕೆ ಹೇಳಿದ್ರು, ಹಂಗೆ ಒಂದು ಫೋಟೋ ತರಕ್ಕೆ ಹೇಳಿದ್ರು. ಆ ಫೋಟೋ ಮತ್ತು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿಬಿಟ್ಟು ಟೋಕನ್ ನಂಬರ್ ಕೊಟ್ಟಿದ್ರು. ಆ ಟೋಕನ್ ನಂಬರ್ನ ಸಬ್ಮಿಟ್ ಮಾಡಿದ್ರೆ ನಮಗೆ ಅಪ್ಲಿಕೇಶನ್ ಕೊಟ್ಟರು. ಸೊ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಅದಾದಮೇಲೆ ಸಬ್ಮಿಟ್ ಮಾಡಬೇಕಿತ್ತು. ಅದು ಹೆಂಗಿತ್ತಂದರೆ ಆಲ್ಮೋಸ್ಟ್ 600-700 ಜನ ಬಂದಿದ್ರು. ಸೊ ಆ 600-700 ಜನನ 10 ಆಗಿ ಡಿವೈಡ್ ಮಾಡಿ ಟೋಕನ್ ಕೊಟ್ಟರು. ಅದಾದಮೇಲೆ 10 ಆಗಿ ಅಪ್ಲಿಕೇಶನ್ ಕೊಟ್ಟರು. ಅದಾದಮೇಲೆ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಸೊ ಆ ವೆರಿಫಿಕೇಶನ್ ಸ್ವಲ್ಪ ಟೈಮ್ ತಗೊಂಡು ಅದಾದಮೇಲೆ ಆಡಿಷನ್ ಸ್ಟಾರ್ಟ್ ಆಯಿತು. ಆಡಿಷನ್ ಅಂತೂ ಆಲ್ಮೋಸ್ಟ್ 4-5 hours ಟೈಮ್ ತಗೊಂಡ್ರು. ಯಾಕಂದರೆ ಊಟದ ಗ್ಯಾಪು, ಅದು ಗ್ಯಾಪ್, ಇದು ಗ್ಯಾಪು. ಅದ್ರ ಮಧ್ಯದಲ್ಲಿ ಏನಾಯ್ತಿತ್ತು ಅಂದರೆ ಸ್ವಲ್ಪ ಜನ ಇನ್ಫ್ಲೂಯೆನ್ಸ್ ಇಂದ ಬಂದಿತ್ತು. ಅದು ಎಷ್ಟು ಜನ ಸುಳ್ಳು ಗೊತ್ತಿಲ್ಲ, ಬಟ್ ನನ್ನ ಕಣ್ಣು ಮುಂದೆ ಯಾವುದೋ ನಂಬರ್ ಇರುತ್ತೆ ಅದನ್ನ ಮುಂದೆ ಕಳಿಸಿದ್ರು. ಬಟ್ ಇದೆಲ್ಲ ಎಲ್ಲ ಕಡೆ ನಡೆಯುತ್ತೆ. ನಂದಿದು ಫಸ್ಟ್ ಎವರ್ ಆಡಿಷನ್ ಆಗಿರೋದ್ರಿಂದ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನ್ನ ಕಣ್ಣು ಮುಂದೆ ಆಗಿರೋದು, ಅದು ನನಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲಿಂದನೋ ಬಂದಿರ್ತಾರ ನಂಬರು, ಅದನ್ನ ಮಧ್ಯದಲ್ಲಿ ಕಳಿಸಿದ್ರು. ಆಮೇಲೆ ಆಯಿತು. ಅದ್ರ ಮಧ್ಯೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಆಗಿ 4 hour ವೇಸ್ಟ್ ಆಯಿತು. ಇದು ಸೆಲೆಕ್ಟ್ ಆಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ನಾನು ಹೋದಾಗ ತುಂಬ ಪ್ಯಾನಿಕ್ ಆಗ್ತಿತ್ತು. ಯಾಕಂದರೆ ಸಡನ್ನಾಗಿ ಅಷ್ಟು ಜನ ಬೇರೆ ಬೇರೆ ಜಾನರಿಂದ, ಬೇರೆ ಬೇರೆ ಫೀಲ್ಡಿಂದ, ಆಮೇಲೆ ತುಂಬ ಜನ ಸೋಷಿಯಲ್ ಮೀಡಿಯಾದಿಂದ ಎಷ್ಟೊಂದು ಜನ ಬಂದಿದ್ರು. ಸೊ ನನಗೆ ಆಲ್ಮೋಸ್ಟ್ ಪ್ಯಾನಿಕ್ ಆಗಿದೆ. ಒಳಗಡೆ ಹೋಗೋ ತನಕ ಪ್ಯಾನಿಕ್ ಆಗಿದೆ. ಒಳಗಡೆ ಅಂದಮೇಲೆ ನಾನು ಒಬ್ಬಳೇ ಇದ್ದೆ, ಕ್ಯಾಮ್ರಾ ಅಷ್ಟೇ ಇತ್ತು. ಅವಾಗೇನು ಅನಿಸ್ಲಿಲ್ಲ. ಬಟ್ ಒಳಗಡೆ ಹೋಗೋದಂತ ತುಂಬ ಪ್ಯಾನಿಕ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನನ್ನ ಪ್ರಕಾರ ಹೇಳೋದೇನಂದರೆ ಇನ್ಫ್ಲೂಯೆನ್ಸ್ ಮಾಡಿ ಒಳಗಡೆ ಕಳಿಸ್ಬಾರ್ದಾಗಿತ್ತು. ಯಾಕಂದರೆ ತುಂಬ ಜನ ಹೋದ್ರು ಮಧ್ಯ ಯಾಕಂದರೆ ಬೇರೆ ಬೇರೆ ಟ್ಯಾಲೆಂಟ್ಸ್ ಇಟ್ಕೊಂಡು ಬಂದು, ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಬೇರೆ ನನಗೇನು ಟ್ಯಾಲೆಂಟ್ಸ್ ಇಲ್ಲ ಅಂತ ನನಗೆ ಗೊತ್ತು. ಅದ್ರ ಮೇಲೆ ಏನಾದ್ರು ಸೆಲೆಕ್ಟ್ ಆಗ್ಬೋದು ಅಂತ ಒಂದು ಲಕ್ಕಿ ಡ್ರಾ ಥರ ಹೋಗಿದೆ. ಬಟ್ ನನ್ನ ಹೊರತುಪಡಿಸಿ ಬೇರೆ ಎಷ್ಟೊಂದು ಜನ ಟ್ಯಾಲೆಂಟ್ ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆಲ್ಲ ಹೆಂಗಾಗುತ್ತಾನೆ, ಫಸ್ಟಿಗೆ ಇನ್ಫ್ಲೂಯೆನ್ಸ್ ಇರೋರನ್ನ ಕಳಿಸ್ಬಿಟ್ರೆ ಆಮೇಲೆ ಆಡಿಷನ್ ತಗೊಳ್ಳೋರು ಬೋರ್ ಆಗಿಬಿಡುತ್ತೆ. ಸೊ ರಿಯಲ್ ಟ್ಯಾಲೆಂಟ್ ಏನಿರುತ್ತಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ, ನೋಡೋಕ್ಕೋಗಲ್ಲ ಜಡ್ಜ್ಗಳು. ಅದು ನೀಟಾಗಿ ಜಡ್ಜ್ ಮಾಡೋಕ್ಕೋಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಅವ್ರು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರು. ನನ್ನವ್ರಿಗೂ ಬರೋಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರು. ನನ್ನ ಆಡಿಷನ್ ಹೆಂಗಿತ್ತು ಅಂತ ಹೇಳೋಕ್ಕೆ ಮುಂಚೆ ಗೈಸ್ ತುಂಬ ಜನ ಇನ್ಫ್ಲೂಯೆನ್ಸರ್ಸು ಬಂದಿದ್ರು. ತುಂಬ ಜನ ಬಂದಿದ್ರು. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದ್ದೀನಿ ಅವ್ರನ್ನೆಲ್ಲ. ಅವ್ರದ್ದು ಪರಿಸ್ಥಿತಿ ಹೆಂಗಂದರೆ ಅವ್ರು ಇನ್ಫ್ಲೂಯೆನ್ಸರ್ ಆಗಿದ್ರೂ ಇನ್ಫ್ಲೂಯೆನ್ಸ್ ಆಗ್ತಾ ಇಲ್ಲ. ಅಂದರೆ ಲೈಕ್ ಯಾರ್ದು ಹೆಸರಲ್ಲಿ ಒಳಗಡೆ ಬಿಡೋ ಥರ ಇಲ್ಲ. ಬಟ್ ಯಾರೋ ಮಧ್ಯ ಗೊತ್ತಿದ್ರು ಅನ್ನೋನ್ ಪರ್ಸನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಒಳಗಡೆ ಕಳಿಸ್ತಾ ಇದ್ರು. ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ದಟ್ಸ್ ಓಕೆ. ಇನ್ಫ್ಲೂಯೆನ್ಸರ್ಗಳು ತುಂಬ ಕಾಮನ್ ಪರ್ಸನ್ಗಳ ಥರ ಬಂದು ಆಡಿಷನ್ ಕೊಟ್ಟು ಆರಾಮಾಗೋದು.
ನನ್ನ ಆಡಿಷನ್ ಹೆಂಗಿತ್ತು ಅಂದರೆ ಫಸ್ಟ್ ಒಳಗಡೆ ಎಂಟ್ರಿ ಆಗೋವರೆಗೂ ಫುಲ್ ಭಯ ಆಯಿತು. ಫುಲ್ ಅಂದರೆ ಫುಲ್ಲು ಹೊಟ್ಟೆಲೆಲ್ಲ ಫುಲ್ ಏನೋ ಬಟರ್ಫ್ಲೈ ಓಡಾಡ್ತಾರ ಎಲ್ಲ ಫೀಲ್ ಇತ್ತು. ಆಮೇಲೆ ಹೆಂಗೋ ಹೋದೆ ಒಳಗಡೆ. ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ, ನಾವು ಅವ್ರ ಜೊತೆ ಲೈಕ್ ನಮ್ಮ ಇಂಟ್ರಾಕ್ಷನ್ ಅವ್ರ ಜೊತೆ ಹೆಂಗಿರುತ್ತೆ, ಅವ್ರದ್ದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾವು ಅನ್ನಿಸ್ತೀವೋ ಅದ್ರ ಮೇಲೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಯೋಣ. ಗೊತ್ತಿಲ್ಲ, ನನ್ನ ಹೋಪ್ಸ್ ಅನ್ನೋದು ಇಲ್ವೇ ಇಲ್ಲ, ಯಾಕಂದರೆ ಫಸ್ಟ್ ಎವರ್ ಆಡಿಷನ್ ಇದು. ದಟ್ಸ್ ಓಕೆ. ಅಷ್ಟೇ. ಅಲ್ಲಿ ಮುಗಿಸ್ಕೊಂಡು ಅಲ್ಲೂ ಆಕ್ಚುಲಿ ಊಟ ಕೊಟ್ಟರು, ಫ್ರೀ ಅಲ್ಲ, ನಾನೇ ಪೇ ಮಾಡಿದೆ. ಸುಮ್ಮನೆ ಒಂದೇ ರೂಮಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು ಅಂದರೆ ಒಂದು 4-5 ಥರ 4-5 ಇಲ್ಲ, 3 ಬೂತ್ ಏನೋ ಇತ್ತು. ಆ 3 ಬೂತಲ್ಲೇ 10 ಜನ ಕೌಂಟಲ್ಲಿ ಕಳಿಸ್ತಾ ಇದ್ರು. ಸೊ ನಾವು ಒಂದೇ ಜಾಗದಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂಥರ ಸ್ಟ್ರೆಸ್ ಅನ್ನಿಸ್ತಿತ್ತು. ಆಮೇಲೆ ಎಲ್ಲೂ ಓಡಾಡಿಲ್ಲ ಅಂದರೂ ತಲೆನೋವು, ಹೊಟ್ಟೆ ಹಶು ಎಲ್ಲ ಆಗ್ತಾಯಿತ್ತು. ಸೊ ಅಲ್ಲಿ ಊಟ ಮಾಡಿ ನನ್ನ ಕಡೆ ಬಂದು ಊಟ ಮಾಡ್ತಾ ಇದ್ದೀನಿ. ಈ ಹೋಟೆಲ್ ಆ್ಯಕ್ಚುಲಿ ಕೇರಳ ಸ್ಟೈಲ್ ಹೋಟೆಲ್, RR ನಗರ್ ಸಮಥಿಂಗ್ ಅಲ್ಲಿ ಬರೋದು, ಕಲ್ಲೇಶ್ವರಿ ಹೋಟೆಲ್ ಅಂತ. ಇವಾಗ ನಾನು ತೊಗೊಂಡಿದ್ದೀನಿ ಪರೋಟ, ಕೇರಳ ಪರೋಟ ಆ್ಯಂಡ್ ಚಿಕನ್, ಕೇರಳ ಚಿಕನ್, ಮತ್ತು ಒಂದು ಕೇರಳ ಸ್ಟೈಲ್ದು ಲೀಫ್ ಬನಾನಾ ಚಿಕನ್ ಸಮಥಿಂಗ್. ಇದು ನಾರ್ಮಲ್ ಆಗಿದೆ ಪರೋಟ, ನಾರ್ಮಲ್ ಲೈಕ್ ಬ್ಯಾಂಗ್ಳೂರ್ ಸ್ಟೈಲ್ ಥರ ಅಲ್ಲ. ಬಿರಿಯಾನಿ ಟ್ರೈ ಮಾಡೋಣ. ನನಗೆ ಈ ವೈಟ್ ಫ್ಲೇವರ್ ಇರೋ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಯಾಕಂದರೆ ಈ ಬಿರಿಯಾನಿ ನಮ್ಮ ಅಣ್ಣ ಟ್ರೈ ಮಾಡ್ತಿದ್ರು, ನಮ್ಮ ಅತ್ತೆ ಬಂದು ಕೇರಳದವರಲ್ಲ. ಸೊ ಮೇ ಬಿ ಅಲ್ಲಿಂದ ಟೇಸ್ಟ್ ಇಷ್ಟ ಆಗಿ ಮಾಡಿಸಿದ್ರು ಅನ್ಸುತ್ತೆ. ಟ್ರೈ ಮಾಡೋಣ. ಚೂರು ಸ್ವೀಟು ಬಟ್ ಅದು ಚೆನ್ನಾಗಿದೆ. ಸೊ ಇಷ್ಟೇ ಗಾಯ್ಸ್, ಅಲ್ಲಿ ನಾನು ಐಸ್ ಕ್ರೀಮ್ ತಿಂದ್ಕೊಂಡು ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಕಳಿಸಿ ಇವಾಗ ನಮ್ಮ ಡ್ಯಾಡಿ ಬರ್ತಾರೆ ಪಿಕ್ ಮಾಡೋಕ್ಕೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೇ ಗೈಸ್, ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಈಸ್ ಸ್ನೇಗಲ್.